ಎಎಸ್ಬಿ ಸಮೂಹ ಸಂಸ್ಥೆಗಳು 16 ವರ್ಷಗಳ ಸಾರ್ಥಕ ಸೇವೆ, ಕಾಯಕಕ್ಕೆ ಅನುಭವದ ಲೇಪನ, ಜೊತೆಗೊಂದಿಷ್ಟು ಸಾಂಸ್ಕೃತಿಕ ಸೌರಭ. ಎಎಸ್ಬಿ ಗ್ರೂಪ್ಸ್. ಸಾವಿರದ 1996ರಲ್ಲಿ ರಾಜಾಜಿನಗರದ ರಾಮ ಮಂದಿರದ ಬಳಿ ಒಂದು ಸಣ್ಣ ಉದ್ಯಮವಾಗಿ ಪ್ರಾರಂಭವಾದ ಎಎಸ್ಬಿ ನಂತರ ತನ್ನ ಕಾರ್ಯಕ್ಷಮತೆಯಿಂದ ಎಎಸ್ಬಿ ಮೋಟಾರ್ಸ್, ಎಎಸ್ಬಿ ಚಿಟ್ಸ್, ಎಎಸ್ಬಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮತ್ತು ಎಎಸ್ಬಿ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಮತ್ತಿತರ ಸಂಸ್ಥೆಗಳನ್ನು ಒಳಗೊಂಡು ಇಂದು ಎಎಸ್ಬಿ ಗ್ರೂಪ್ ಆಫ್ ಕಂಪನೀಸ್ ಆಗಿ ತನ್ನ ಕಾರ್ಯನಿರ್ವಹಿಸುತ್ತಿದೆ. ಲಯನ್ ಎಸ್ ಭಗೀರಥ ಅವರಿಗೆ ನಾಯಕತ್ವದ ಲಕ್ಷಣಗಳು ಮತ್ತು ಮನೆತನದ ಹಿರಿಮೆ ಗರಿಮೆಗಳು ಬಾಲ್ಯದಿಂದಲೇ ಬಂದಿವೆ. ಅವನಿಗೆ ಆ ಯಶಸ್ಸು ಲಭಿಸಿದಂಥ ಸಂದರ್ಭದಲ್ಲೂ ಯಾವತ್ತೂ ಅದಕ್ಕೆ ಹಿಗ್ಗದೆ, ಇದಕ್ಕೆ ಕುಗ್ಗದೆ ಸದಾಕಾಲ ಭಗವಂತನನ್ನ ಕೊಟ್ಟಂತ ಭಿಕ್ಷೆ ಅನ್ನುವಂಥ ಭಾವನೆಯಿಂದ, ಭಗವಂತ ಕೊಟ್ಟಂಥದ್ದು ಆಶೀರ್ವಾದ ಅನ್ನುವಂಥ ಕೃಪೆ ಅನ್ನುವಂಥ ಒಂದು ಭಾವನೆಯನ್ನು ಪಡ್ಕೊಂಡು ಸಮಚಿತ್ತತೆಯಿಂದ ಬದುಕನ್ನು ನಡೆಸಿದಾಗ ಮಾತ್ರ ಅವನ ಬದುಕಿಗೆ ಒಂದು ಅರ್ಥ ಬರ್ತದೆ, ಸಾರ್ಥಕತೆ ಬರ್ತದೆ. ಅಂತಹ ಸಾರ್ಥಕ್ಯ ಕ್ಷಣಗಳನ್ನು, ದಿನಮಾನಗಳನ್ನು ಅನುಭವಿಸ್ತಾ ನಮ್ಮ ಭಗೀರಥರವರು ಒಂದು ದೊಡ್ಡ ಸಾಧನೆಯನ್ನ ಮಾಡಿರುವಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆ ತರುವಂಥದ್ದು. ತಂದೆ ಎಚ್ ಸದಾಶಿವಯ್ಯನವರು ಕೇಂದ್ರ ರೈಲ್ವೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರಲ್ಲದೆ ಹಲವಾರು ಜನಪರ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅಲ್ಲದೆ ರಾಷ್ಟ್ರ ಮತ್ತು ರಾಜ್ಯ ರಾಜಕೀಯದ ಹಲವು ನಾಯಕರೊಂದಿಗೆ ನಿಕಟ ಬಾಂಧವ್ಯ ಹೊಂದಿದ್ದ ಅವರು ಹಲವಾರು ಸಂಘ ಸಂಸ್ಥೆಗಳಿಗೆ ಬಡಾವಣೆಗಳನ್ನು ನಿರ್ಮಿಸಿಕೊಟ್ಟಿದ್ದರು. ಹಾಗಾಗಿ ಲಯನ್ ಎಸ್ ಭಗೀರಥ ಅವರ ಎಎಸ್ಬಿ ಡೆವಲಪರ್ಸ್ ಮತ್ತು ಪ್ರಮೋಟರ್ಸ್ ಅವರ ಮೂಲ ಅವರ ತಂದೆಯಲ್ಲಿಯೇ ಇದೆ ಎಂದರೆ ತಪ್ಪಾಗಲಾರದು. ಆ ವಿಚಾರದಲ್ಲಿ ನೋಡಿದ್ರೆ ನಮ್ಮ ಸದಾಶಿವಯ್ಯನವರು ಭಾಗ್ಯವಂತರು, ಪುಣ್ಯವಂತರು ಅಂತೇಳಿ ಭಾವಿಸಬೇಕು. ಅಷ್ಟೇ ಸಂಸ್ಕಾರಯುತವಾದಂತಹ ಮಗನನ್ನ ಪಡೆದು ಅವರ ವೃದ್ಧಾಪ್ಯದಲ್ಲಿ, ಅಂತಹ ಕಷ್ಟದ ಕಾಲದಲ್ಲಿ ಒಳ್ಳೆಯ ಸೇವೆಯನ್ನ ಪಡ್ಕೊಳ್ಳುವಂತಹ ಒಂದು ಭಾಗ್ಯ ಅವರಿಗೆ ಲಭ್ಯ ಆಯಿತು ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ಮಗ ಇನ್ನೆಂತಹ ಸಂಸ್ಕಾರವನ್ನ ಪಡ್ಕೊಂಡಿದ್ದಾನೆ ಅಂತ ಹೇಳಿ ನಾವು ಅಳತೆ ಮಾಡಬೇಕಾಗ್ತದೆ. ಅಂತಹ ಒಂದು ಸುಸಂಸ್ಕೃತವಾದಂತಹ ಆ ಮಗನನ್ನ ಇವತ್ತು ನಮಗೆ ಕೊಟ್ಟು ಹೋಗಿದಾರಲ್ಲ, ಅದು ದೊಡ್ಡ ಒಂದು ಕೊಡುಗೆ ಅನ್ನಿಸ್ತದೆ. ವ್ಯವಹಾರದ ಜೊತೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸಿದ ಶ್ರೀ ಲಯನ್ ಎಸ್ ಭಗೀರಥರವರು ಶ್ರೀಗಂಧ ಲಯನ್ಸ್ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿ ಅದರ ಅಡಿಯಲ್ಲಿ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ, ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಹಣ ಸಹಾಯ, ಬಡವರಿಗೆ ಶಸ್ತ್ರಚಿಕಿತ್ಸೆಗೆ ಸಹಾಯ, ಪರಿಸರ ಜಾಗೃತಿ ಕಾರ್ಯಕ್ರಮಗಳು, ಸುನಾಮಿ ಸಂತ್ರಸ್ತರಿಗೆ ಹಣ ಸಹಾಯ, ಉಚಿತ ಔಷಧಿ ಮತ್ತು ಕನ್ನಡಕಗಳ ವಿತರಣೆ, ಅಂಗವಿಕಲರಿಗೆ 3 ಚಕ್ರದ ಬೈಸಿಕಲ್ ಹಾಗೂ ಟೆಲಿಫೋನ್ ಬೂತ್ ವಿತರಣೆ, ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ವೆಟರ್ನರಿ ಕ್ಯಾಂಪ್, ಸಸಿ ನೆಡುವ ಕಾರ್ಯಕ್ರಮ, ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಶ್ರೀಗಂಧ ಲಯನ್ ಸಂಸ್ಥೆಯಡಿ ತೊಡಗಿಕೊಂಡ ಲಯನ್ ಎಸ್ ಭಗೀರಥರವರು ಅನೇಕ ಹೊಸ ಲಯನ್ ಸಂಸ್ಥೆಗಳ ಪ್ರಾರಂಭಕ್ಕೂ ಕಾರಣರಾಗಿದ್ದಾರೆ. ಭಗೀರಥ ಅವರು ಈ ಚಿಕ್ಕ ವಯಸ್ಸಿನಲ್ಲೇನೆ ಇಷ್ಟೊಂದು ಕೆಲಸಗಳನ್ನು ಮಾಡಿ ಎಲ್ಲ ಅಭಿವೃದ್ಧಿಯನ್ನು ತೋರಿಸ್ತಾ ಇದ್ದಾರೆ. ಅವರ ಸಮೂಹಕ್ಕೆ ಇನ್ನೂ ಯಶಸ್ಸು ಅಂತ ಪರಮಾತ್ಮನನ್ನು ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಎಸ್ಬಿ ಡೆವಲಪರ್ಸ್ ಭಗೀರಥ್ 4 ರಿಂದ 5 ವರ್ಷ
ಹಿಂದೆ ಪರಿಚಯ ಆದರು. ವ್ಯಕ್ತಿ ನೇರ ಮಾತು. ನಮ್ಮಲ್ಲಿ ಬಂದಾಗ ವೆರಿ ಫಸ್ಟ್ ಇದನ್ನು ಡೆವಲಪ್ ಮಾಡ್ಬೇಕಾದ್ರೆ ಇದು ಟೋಟಲಿ ಕೆರೆ ಥರ ಇತ್ತು, ಇದು ನೀರು ನಿಂತಿತ್ತು, ಇದು ಜಮೀನ ಅನ್ನೋ ರೀತಿಲಿ ಇತ್ತು. ಇದನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ನಮ್ಮ ಹತ್ರ ಬಂದು ಸಹಾಯ ಕೋರಿದಾಗ ನಾವು ನೋಡಿ ಆಶ್ಚರ್ಯಪಟ್ವಿ, ಯಾವಾಗ ಡೆವಲಪ್ ಮಾಡ್ತೀರಾ ಏನು ಅಂದ್ಬಿಟ್ಟು. ಬಟ್ ಇವತ್ತು ನೋಡಿದಾಗ ತುಂಬ ಸಂತೋಷ ಆಗುತ್ತೆ. ಜೊತೆಗೆ ನಮ್ಮದೇ ಆದಂಥ ಅಕ್ಷಯ ವೆಲ್ಫೇರ್ ಅಸೋಸಿಯೇಷನಲ್ಲಿ ನೆಕ್ಸ್ಟ್ ಡೆವಲಪ್ಮೆಂಟ್ ಮಾಡ್ತೀವಿ ಅಂದ್ಬಿಟ್ಟು ರಾಮನಗರದಲ್ಲಿ ಸುಮಾರು 100ಕ್ಕೂ ಮೇಲ್ಪಟ್ಟು ಸದಸ್ಯತ್ವ ತಗೊಂಡಿದ್ದಾರೆ ಅವರು. ಏನು ಡೆವಲಪ್ ಮಾಡೋರೆ ಈಗ ಲೋಟಸ್ ಇದು ರಾಮನಗರದಲ್ಲಿ ಸಹ ಇದೇ ರೀತಿ ಡೆವಲಪ್ ಮಾಡಿಕೊಟ್ರೆ ನಮ್ಮ ಸದಸ್ಯರು ಎಲ್ಲರಿಗೂ ಸಂತೋಷ ಆಗುತ್ತೆ. ಜೊತೆಗೆ ಏನು 15 ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ 100 ವರ್ಷದ್ದು ಆಚರಣೆ ಮಾಡಲಿ. ಭಗವಂತ ಅವರು ಎಲ್ಲ ಥರದ್ದು ಶ್ರೇಯಸ್ಸು ಕೊಡಲಿ ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಸಂಸ್ಥೆ ತನ್ನ ಪರಿಸರದ ಮತ್ತು ತಾನು ಅಭಿವೃದ್ಧಿಪಡಿಸಿದ ನಿವೇಶನಗಳಲ್ಲಿ ವಾಸಿಸುವ ಜನರ ಭಾವನೆಗಳಿಗೆ ಬೆಲೆ ಕೊಟ್ಟು ಪುಟ್ಟಯ್ಯನ ಪಾಳ್ಯದಲ್ಲಿ ಶ್ರೀ ಕ್ಷೇತ್ರ ಶ್ರೀಕಂಠೇಶ್ವರ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ದೇವಸ್ಥಾನದ ನಿರ್ಮಾಣ ಮತ್ತು ಅದರ ಉದ್ಘಾಟನೆಯ ಸಮಯದಲ್ಲಿ ಉಚಿತ ಸಾಮೂಹಿಕ ವಿವಾಹ ಏರ್ಪಡಿಸಿ ಜನರ ಮೆಚ್ಚುಗೆ ಗಳಿಸಿದೆ. ಅದಲ್ಲದೆ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠದೊಂದಿಗೆ, ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠದೊಂದಿಗೆ ಹೀಗೆ ಹಲವಾರು ಮಠಮಾನ್ಯಗಳೊಂದಿಗೆ ತನ್ನ ಉತ್ತಮ ಸಂಬಂಧ ಹೊಂದಿದೆ. ಅಲ್ಲದೆ ಶ್ರೀ ಶಂಕರ ವಾಹಿನಿಯಲ್ಲಿ ಬರುವ ಪ್ರಮುಖ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪ್ರಾಯೋಜಕತ್ವ ಪಡೆದು ಅದರ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಂಸ್ಥೆ ಸದಾ ಪಾಲ್ಗೊಳ್ಳುತ್ತಾ ಬಂದಿದೆ. ಹೊಸ ಬದುಕು ನಮ್ಮದಾಗಬೇಕು, ಬದುಕೆ ಹಾಡಾಗಬೇಕು. ಅದಕ್ಕೆ ಯುಗಾದಿಯನ್ನ, ಈ ಹೊಸ ಸಂವತ್ಸರವನ್ನ ಹಾಡುಗಳೊಟ್ಟಿಗೆ ಆರಂಭಿಸೋಣ ಸಲುವಾಗಿ ನಾವೆಲ್ಲರೂ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಸೇರಿದ್ದೇವೆ. ASB ಗೀತಾಂಜಲಿಯನ್ನ ಸವಿಯುವ ಸಲುವಾಗಿ. ಕೈಗಾರಿಕಾ ನಗರಗಳನ್ನು ನಿರ್ಮಿಸಿ ಅದರ ಜೊತೆಯಲ್ಲಿ ಅಲ್ಲಿ ದುಡಿಯುವ ಕಾರ್ಮಿಕರಿಗೆ ಮನೆ ಅಥವಾ ನಿವೇಶನಗಳನ್ನು ನಿರ್ಮಿಸಿಕೊಡುವುದು ಮತ್ತು ಈಗಾಗಲೇ ಒಡಂಬಡಿಕೆಯಾದಂತೆ ಟಿವಿ ನಗರವನ್ನು ನಿರ್ಮಿಸಿ ಅಲ್ಲಿ ವಾಸಿಸುವ ತಂತ್ರಜ್ಞರಿಗೆ, ಕಲಾವಿದರಿಗೆ ಸುಲಭದಲ್ಲಿ ಕಾರ್ಯನಿರ್ವಹಿಸಲು ಅನುಕೂಲವಾಗುವಂತೆ ಸ್ಟುಡಿಯೋ ಮತ್ತಿತರ ಸೌಕರ್ಯಗಳನ್ನು ಒದಗಿಸುವುದು ಸಹ ನಮ್ಮ ಆದ್ಯತೆಯ ಉದ್ದೇಶವಾಗಿದೆ. ಹಾಗೂ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಿಸುವುದು ಮತ್ತು ನಾವು ಅಭಿವೃದ್ಧಿಪಡಿಸಿದ ಬಡಾವಣೆಗಳಲ್ಲಿ ವಾಸಿಸುವ ಕುಟುಂಬದವರಿಗೆ ಬೇಕಾಗುವ ಎಲ್ಲ ಪ್ರಮುಖ ಸೌಲಭ್ಯಗಳಾದ ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್ ಮತ್ತಿತರ ಸೌಕರ್ಯಗಳನ್ನು ಒದಗಿಸುವುದು ಸಹ ನಮ್ಮ ಆದ್ಯತೆಯ ವಿಷಯ. ಒಟ್ಟಿನಲ್ಲಿ ನಾನು, ನನ್ನ ಮನೆ, ನನ್ನ ಕನಸು.